ಬೆಂಕಿನ ಬೇಡ, ಹಂಗೆ ಕುಕ್ ಮಾಡ್ಬೋದು. ಅಷ್ಟು ಬಿಸಿಲಿದೆ. ಸಿಮ್ ಕಾರ್ಡ್ ತೊಗೊಂಡಿದ್ದಾಯಿತು. ಸೊ ಬರೀ ಇಂಟರ್ನೆಟ್. ಪೀಪಲ್ ಆರ್ ವೆರಿ ಫ್ರೆಂಡ್ಲಿ. ಟಿಕೆಟೇ ತೊಗೊಂಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಹೆಲೋ, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಬಂದು ಚೆನ್ನಾಗಿ ರೆಸ್ಟ್ ಮಾಡಿ ಎಲ್ಲ ಆಯಿತು. ಆಲ್ರೆಡಿ ಮಧ್ಯಾಹ್ನ ಹೋಗಿದೆ. ಕೂಟ ಅಲ್ಲಿದ್ದೀನಿ ನಾನು. ಸೊ ಏರ್ಪೋರ್ಟಿಂದ ಇದು 4 ಕಿಲೋಮೀಟರ್ಸ್ ಅಷ್ಟೇ. ನಾನು ಸಿನ್ಸ್ ಮಿಡ್ ನೈಟ್ ರೀಚ್ ಆಗ್ತಾ ಇದ್ದಿದ್ದರಿಂದ ತುಂಬ ದೂರ ಟ್ರಾವೆಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏರ್ಪೋರ್ಟ್ ಹತ್ತಿರದಲ್ಲೇ ಸ್ಟೇ ನೋಡ್ಕೊಂಡು ಆಚೆ ಬಂದು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೇನಿದೆ ನೋಡೋಣ ಅಂತ ಅಂದ್ಬಿಟ್ಟು. ಲೆಟ್ಸ್ ಎಕ್ಸ್ಪ್ಲೋರ್. ಇಂಡಿಯಾದಲ್ಲಂತೂ ಇದೆಲ್ಲ ಮಾಡಲ್ಲ. ಕ್ಯಾಬ್ ಬುಕ್ ಮಾಡ್ದೆ ಹೋದ ಅಂತ ಆಗುತ್ತೆ. ಸುಮ್ಮನೆ ನೋಡ್ತಾ ಇದ್ದೀನಿ ಇಲ್ಲಿ ಸಿಮ್ ಕಾರ್ಡ್ ಏನಾದರೂ ಅಕ್ಕಪಕ್ಕ ಶಾಪಲ್ಲಿ ಸಿಗುತ್ತಾ ಅಂತ ಅಂದ್ಬಿಟ್ಟು. ಸೊ ಸಿಮ್ ಕಾರ್ಡ್ ತೊಗೊಂಡ್ರೆ ಸ್ವಲ್ಪ ಸಾರ್ಟೆಡ್. ಸಿಮ್ ಕಾರ್ಡ್ ತೊಗೊಂಡಿದ್ದಾಯಿತು. ಸೊ ಬರೀ ಇಂಟರ್ನೆಟ್ ತೊಗೊಂಡಿದ್ದೀನಿ, ಕಾಲ್ಸ್ ಏನು ತೊಗೊಂಡಿಲ್ಲ. ಸೊ ಈ ಶಾಪಲ್ಲಿ ತೊಗೊಂಡೆ. ಅದು ನನಗೆ ಎಷ್ಟು 2,50,000 ಆಯಿತು. 42 GB 10 ಡೇಸ್ಗೆ. ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅಂತ ನಾನು ಕೆಳಗೆ ಹಾಕಿರ್ತೀನಿ. ಇದೆಲ್ಲ ಆಗೋಷ್ಟರಲ್ಲಿ ತುಂಬಾ ಹಶ್ವಾಗಿ ಹೋಗಿತ್ತು. ಸೊ ಅದಕ್ಕೆ ತಕ್ಷಣ ಗ್ರ್ಯಾಬ್ ಬುಕ್ ಮಾಡಿಕೊಂಡು ಕೆಫೆಗೆ ಹೋದೆ. ಅಲ್ಲಿ ಈ ಬ್ಯೂಟಿಫುಲ್ ಸ್ಮೂತಿ ಬೌಲ್ ಆರ್ಡರ್ ಮಾಡಿದೆ. ಸೊ ಇದನ್ನ ತಿಂದು ಚೆನ್ನಾಗಿ ಹೊಟ್ಟೆ ಅಂತೂ ತುಂಬಿತು. ನೆಕ್ಸ್ಟ್ ಬನ್ನಿ ಊರ್ ಸುತ್ತಕ್ಕೆ ಹೋಗೋಣ. ಸೊ ಫಸ್ಟ್ ನಾನು ಹೊರಟಿದ್ದು ದ ಬೀಚ್ ವಾಕ್ ಶಾಪಿಂಗ್ ಸೆಂಟರ್ ಕಡೆಗೆ, ವಿಚ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಕೂಟಾ ಬೀಚ್. ಸೊ ಈ ಒಂದು ಶಾಪಿಂಗ್ ಸೆಂಟರಲ್ಲಿ ಎಲ್ಲ ತರಹದ ಇಂಟರ್ನ್ಯಾಷನಲ್ ಫ್ಯಾಷನ್ ಬ್ರ್ಯಾಂಡ್ಸ್ನ ನೋಡಿದೆ. ಲೈಕ್ ಝಾರಾ, H&M, ಯೂನಿಕ್ಲೋ, ಮೈಕಲ್ ಕಾರ್ಸ್, ಇನ್ನು ತುಂಬಾನೇ ಇತ್ತು. ಬಟ್ ನಾನೇನು ತೊಗೊಳಕ್ ಹೋಗ್ಲಿಲ್ಲ, ಜಸ್ಟ್ ಚೆಕ್ ಮಾಡ್ಕೊಂಡು ಬಂದೆ. ಸಿನ್ಸ್ ಇಟ್ ಈಸ್ ಮೈ ಡೇ 1, ಐ ಡಿಂಟ್ ಶಾಪ್ ಎನಿಥಿಂಗ್ ಹಿಯರ್. ಅಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಎದುರುಗಡೆನೆ ಇದ್ದ ಕೂಟಾ ಬೀಚ್ಗೆ ಹೋದೆ. ತುಂಬಾನೇ ಬಿಸಿಲಿತ್ತು. ಸೊ ನೆಕ್ಸ್ಟ್ ಸನ್ಸೆಟ್ನ ನೋಡಕ್ಕೆ ಅಂತ ಅಂದ್ಬಿಟ್ಟು ನೂಸಾದುವಾ ಬೀಚ್ಗೆ ಹೋಗ್ತಾ ಇದ್ದೀನಿ, ವಿಚ್ ಇಸ್ ವೆರಿ ಫೇಮಸ್ ಬೀಚ್ ಇನ್ ಸೌತ್ ಬಾಲಿ. ಇದು ಕೂಟಾ ಇಂದ 17 ಕಿಲೋಮೀಟರ್ಸ್ ಇತ್ತು. ನನಗೆ ಅರೌಂಡ್ 45 ಮಿನಿಟ್ಸ್ ಆಯಿತು ಇಲ್ಲಿ ರೀಚ್ ಆಗೋದು. ಕ್ಯಾನ್ ಯು ಸಿ ದಟ್ ಬ್ಲೂ ವಾಟರ್ಸ್ ಬಿಹೈಂಡ್ ಮೀ? ಸೋ ಬ್ಯೂಟಿಫುಲ್ ಅಲ್ಲ? ತುಂಬಾನೇ ಚೆನ್ನಾಗಿದೆ ಈ ಬೀಚ್. ಬಟ್ ಅಷ್ಟೇ ಜನನೂ ಇದ್ರು. ಒಳ್ಳೆ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಕತ್ಲಾಗೋವರೆಗೂ ಅಲ್ಲೇ ಇದ್ದೆ. ಆಮೇಲೆ ಕೂಟಾ ಕಡೆಗೆ ಹೊರಟೆ. ಡಿನ್ನರ್ಗೆ ನಾನು ಹೋಗಿದ್ದು ಮೆಕ್ಡಾನಲ್ಡ್ಸ್ಗೆ. ಅಲ್ಲಿ ಬೇರೆ ಬೇರೆ ಬರ್ಗರ್ಸ್ ಎಲ್ಲ ಇತ್ತು. ನನಗೆ ನೋಡ್ಬಿಟ್ಟು ಭಯ ಆಗ್ತಾ ಇತ್ತು, ಹೆಂಗಿರುತ್ತೋ ಬರ್ಗರ್ ಏನು ಅಂತ ಅಂದ್ಬಿಟ್ಟು. ಬಟ್ ನಾನು ಚಿಕನ್ ಬರ್ಗರ್ ಆರ್ಡರ್ ಮಾಡಿದೆ. ಅದು ಸೇಮ್ ನಮಗೆ ಇಂಡಿಯಾದಲ್ಲಿ ಏನು ಸಿಗುತ್ತೋ ಹಾಗೆ ಇತ್ತು. ಖುಷಿ ಆಯಿತು ತಿಂದು. ಮೆಕ್ಡಾನಲ್ಡ್ಸ್ ಲೊಕೇಟ್ ಆಗಿದ್ದು ಕೂಟಾ ಆರ್ಟ್ ಮಾರ್ಕೆಟಲ್ಲಿ. ಸೊ ಹಾಗೆ ಸ್ವಲ್ಪ ಶಾಪಿಂಗ್ ಏನೇನಿದೆ ಅಂತ ನೋಡೋಣ ಅಂತ ಹೋದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ತುಂಬ ಹೋಮ್ ಡೆಕೋರ್ ಐಟಮ್ಸು, ಡ್ರೀಮ್ ಕ್ಯಾಚರ್ಸ್ ಅಂತೂ ಎಲ್ಲೆಲ್ಲಿ ನೋಡು ಡ್ರೀಮ್ ಕ್ಯಾಚರ್ಸು ತುಂಬಾ ಚೆನ್ನಾಗಿತ್ತು. ಬಾಲಿಗೆ ಬಂದು ಮಸಾಜ್ ಮಾಡಿಸ್ಕೊಂಡಿಲ್ಲ ಅಂದರೆ ಹೆಂಗೆ ಅಲ್ವಾ? ಅದಕ್ಕೆ ನಾನು ನನ್ನ ಮೊದಲನೇ ದಿನಾನ ಈ ರಿಲ್ಯಾಕ್ಸಿಂಗ್ ಫುಟ್ ಮಸಾಜು ಮತ್ತು ಬ್ಯಾಕ್ ಮಸಾಜ್ ಜೊತೆಗೆ ಎಂಡ್ ಮಾಡಿದೆ. ತುಂಬಾ ಚೆನ್ನಾಗಿ ಅನಿಸ್ತು. ಐ ಥಿಂಕ್ ದೇ ಹ್ಯಾವ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್.
ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇ 2 ಇನ್ ಬಾಲಿ. ಸೊ ಇವತ್ತು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ, ನಾನು ಸ್ನಾನ ಮಾಡ್ಕೊಂಡು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಇವಾಗ ಹೊರಡಬೇಕು ನಾನು. ಇವತ್ತಿನ ಐಟಿನರಿಯಲ್ಲಿ ಒಂದು 3-4 ಪ್ಲೇಸಸ್ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಇನ್ನೂ ಏನಾದರೂ ಸಿಕ್ಕಿದ್ರೆ ನೋಡೋಣ. ಇವತ್ತು ಟೆಂಪಲ್ ಹೋಗಬೇಕು. ಫಸ್ಟು ಟೆಂಪಲ್ ಹೋಗಿ ಆಮೇಲೆ ಅಲ್ಲಿರೋ ಬೀಚಸ್ ಎಕ್ಸ್ಪ್ಲೋರ್ ಮಾಡಬೇಕು. ನಾನು 2 ವೀಲರಲ್ಲೇ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಕ್ಯಾಬ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಹಿಯರ್. ಸೊ ನನಗೆ 1 ಡೇಗೆ ಕ್ಯಾಬ್ ಬಂದು 3 to 3,500 ಬೀಳುತ್ತೆ. ನನಗೆ 2 ವೀಲರ್ ಆದರೆ 1,500 ಒಳಗೆ ಆಗುತ್ತೆ. ಇಟ್ ಈಸ್ ಹಾಫ್ ಆಫ್ ದ ಕಾಸ್ಟ್. ಯಾರಾದರೂ ಒಬ್ರು ಶೇರಿಂಗ್ ಇದ್ದರೆ, ಶೇರ್ ಮಾಡ್ಕೊಳಕ್ಕಿದ್ರೆ ಇಟ್ಸ್ ಫೈನ್. ಸಿನ್ಸ್ ಐ ಆಮ್ ಅಲೋನ್ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು 2 ವೀಲರಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಆಗಲಿಲ್ಲ, ನನಗೆ ಬ್ಯಾಕ್ ಪೇನ್ ಎಲ್ಲ ಬಂದರೆ, ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ. ನಾನು ಬ್ಯಾಂಗ್ಳೂರಲ್ಲೂ ಅಷ್ಟೇ 2 ವೀಲರಲ್ಲಿ ಎಲ್ಲೂ ಓಡಾಡಲ್ಲ. ದೂರ ಹತ್ರ ಇದ್ದರೆ ಅದು ಮನೆ ಹತ್ರ ಮಾತ್ರ ಓಡಾಡ್ತೀನಿ ಅಷ್ಟೇ. ದೂರ ಇದ್ದರೆ ನಾನು ಕ್ಯಾಬ್ ತಗೊಂಡೇ ಹೋಗೋದು. ಇಲ್ಲಿ ವಿ ಹ್ಯಾವ್ ಟು ಸೇವ್ ಮನಿ ಬಿಕಾಸ್ ಟ್ರಿಪ್ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ಇವಾಗ ಗಾಡಿ ಬುಕ್ ಮಾಡ್ಕೊಂಡು ಹೊರಡಬೇಕು. ಬನ್ನಿ ಇವತ್ತಿನ ದಿನನ ಮತ್ತೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಸ್ಟೇನೇ ತೋರಿಸಿಲ್ಲ ನಾನು. ನೋಡೋಣ, ಸಂಜೆ ಬೇಗ ಬಂದರೆ ತೋರಿಸ್ತೀನಿ, ಇಲ್ಲ ಅಂದರೆ ನಾಳೆ ತೋರಿಸ್ತೀನಿ. ಆನ್ ದ ವೇ ಹೋಗ್ತಾ ಹಾಗೆ ನಾನು ಮನಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ. ನಾನು ಎಲ್ಲ ದುಡ್ಡನ್ನು ಒಂದೇ ಸತಿ ಎಕ್ಸ್ಚೇಂಜ್ ಮಾಡಿ ಇಟ್ಕೊಳ್ಳಿಲ್ಲ. ನನಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು, ಅಂದರೆ $100 ಯಾವಾಗ ಖಾಲಿ ಆಗುತ್ತೆ ಆವಾಗ ಮಾಡಿಸ್ಕೊತಾ ಇದ್ದೆ. ಎಷ್ಟು ಬಿಸಿಲಿತ್ತು ಅಂದರೆ ಲಿಟ್ರಲಿ ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಅಷ್ಟು ಬಿಸಿಲು ಉರಿತಾ ಇದೆ ನನಗೆ. ಕೈಯೆಲ್ಲ, ಮುಖ ಎಲ್ಲ ಉರಿತಾ ಇದೆ. ಸಖತ್ತು ಬಿಸಿಲಿದೆ. ಸೊ ಇಲ್ಲಿ ನಾನು ರೀಚ್ ಆದೆ. ಇವಾಗ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ಬ್ರೇಕ್ಫಾಸ್ಟೇ ಮಾಡಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಬಂದೆ. ಇಲ್ಲಿ ಮುಗಿಸ್ಕೊಂಡು ನೋಡೋಣ, ಒಟ್ಟಿಗೆ ಲಂಚ್ ಹೋಗೋಣ ಅಂತ. ಹೋಗ್ತಾ ಇದ್ದೀನಿ ಟೆಂಪಲ್ ಹತ್ರ. ದೇವ್ರೆ, ನಿಜವಾಗ್ಲೂ ಈ ಬಿಸಿಲಿಗೆ ಬೆಂಕಿನ ಬೇಡ, ಹಾಗೆ ಕುಕ್ ಮಾಡ್ಕೊಳ್ಬೋದು. ಅಷ್ಟು ಬಿಸಿಲಿದೆ, ಸುಟ್ಟು ಹೋಗ್ತಾ ಇದೆ ಲಿಟ್ರಲಿ. ಏನಾದರೂ ಒಂದು ಶರ್ಟ್ ಏನಾದರೂ ತೊಗೊಂಡು ಹಾಕೋಬೇಕು ನಾಳೆಯಿಂದ. ಜಸ್ಟ್ ಟ್ಯಾನ್ ಅಲ್ಲ, ಅದು ಸನ್ಬರ್ನ್ ಆಗಿಬಿಡುತ್ತೆ ಹೋಗೋಷ್ಟರಲ್ಲಿ ಅಂತ ಅನಿಸುತ್ತೆ. ಟಿಕೆಟೇ ತೊಗೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಮುಂದೆ ಅಂತ ಅಂದ್ಕೊಂಡೆ, ಅಲ್ಲೇ ತೊಗೊಬೇಕಿತ್ತಂತೆ. ನೋಬಡಿ ಆಸ್ಡ್ ಮೀ. ನೋ, ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. And keep the receipt, please show for checking ticket. Okay. Where to go to the temple? Left? Thank you. ನಾನು ಫುಲ್ ಉಲ್ಟಾ ನಡ್ಕೊಂಡು ಹೋಗಿದ್ದೀನಿ. ಇಲ್ಲಿ ಹೋಗ್ಬೇಕು, ಇಲ್ಲೇ ಇದೆ ಟೆಂಪಲ್. ಅಯ್ಯೋ ದೇವ್ರೆ, ಸುಮ್ಮನೆ ಅಷ್ಟು ದೂರ ನಡ್ಕೊಂಡು ಹೋದೆ. ಹಲೋ. ಸೊ ಈ 2 ದಿನದಲ್ಲಿ ಏನು ನೋಡಿದ್ದೀನಂದರೆ, ದೀಸ್ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ. ಅಂದರೆ ಚೆನ್ನಾಗಿ ಗ್ರೀಟ್ ಮಾಡ್ತಾರೆ, ಸ್ಮೈಲ್ ಮಾಡ್ಕೊಂಡು. ಅದೇ ಅಲ್ವಾ ಮೇನ್, ದೇ ಟ್ರೀಟ್ ಯು ವೆಲ್. ದಟ್ ಈಸ್ ವೈ ಮೇ ಬಿ ತುಂಬ ಸೋಲೋ ಟ್ರಾವೆಲರ್ಸು, ತುಂಬ ಜನ ಟ್ರಾವೆಲರ್ಸು ಎಲ್ಲರೂ ಬರ್ತಾರೆ ಅಂತ ಅನಿಸುತ್ತೆ. ನಡಿಬೇಕು, ತುಂಬ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ವಾಕಿಂಗ್. ನನ್ನ ಕಾಲು ಏನು ಗತಿ ಆಗುತ್ತೋ ಗೊತ್ತಿಲ್ಲ. ಬಂದೆಲ್ಲಿ ಮತ್ತೆ ಬ್ಯಾಂಡೇಜ್ ಹಾಕ್ಸ್ಕೊಡೋಂಗಾಗುತ್ತೋ. ಕಾಣಿಸ್ತಾ ಇದೆ ಟೆಂಪಲ್.
ಓ ಇದನ್ನು ಬೀಚ್ ಸೈಡ್ ಟೆಂಪಲ್. ನೈಸ್. ಬ್ಲೂ ಬೀಚಸ್. ಈ ವೈಬೇ ಒಂಥರ ಸಕ್ಕತ್ತಾಗಿದೆ. ಸೊ ಪೀಸ್ಫುಲ್. ತುಂಬ ಶಾಪಿಂಗ್ ಇದೆ. ಇವ್ರಿಗೆ ಗೊತ್ತಿಲ್ಲ ಪ್ರೈಸಸ್ ಎಲ್ಲ ಏನಿದೆ ಅಂತ. Let's see. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದಿ ಟೆಂಪಲ್. ಇಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಇದೇ ಥರ ಇರುತ್ತೆ ಎಂಟ್ರೆನ್ಸು. ನಮ್ಮ ದೇವಸ್ಥಾನಗಳಲ್ಲಿ ಹೇಗೆ ಗೋಪುರಗಳಿರುತ್ತೋ ಇಲ್ಲಿ ಈ ಥರ ಎಂಟ್ರೆನ್ಸ್ ಇರುತ್ತೆ. ಐ ಥಿಂಕ್ ದಿಸ್ ಇಸ್ ದೇರ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ತನಾಲಾ ಟೆಂಪಲ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಇನ್ ಬಾಲಿ, ಬಿಕಾಸ್ ಇದನ್ನ ಕಟ್ಸಿದ್ದು 16th ಸೆಂಚುರಿಯಲ್ಲಿ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋ ದೇವ್ರ ಹೆಸರು ಬಂದು ದೇವ ಬರುಣ ಅಂತ. ಅದ್ರದ್ದು ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಸೀ ಗಾಡ್ ಅಂತ, ಅಂದ್ರೆ ಸಮುದ್ರ ದೇವತೆ. ಇಲ್ಲಿ ಸಾಕಿರೋ ಹಾವನ್ನ ಇಟ್ಕೊಂಡಿರ್ತಾರೆ. ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಪೇ ದೆಮ್ ಆ್ಯಂಡ್ ಡೂ ಅ ಫೋಟೋ ಶೂಟ್. ನನಗಂತೂ ಹಾವು ಅಂದರೆ ತುಂಬಾ ಭಯ. ನನಗೆ ನೋಡಿದ್ರೇ ತುಂಬ ಭಯ ಆಗುತ್ತೆ. ಅದಕ್ಕೆ ನಾನು ಹತ್ರಕ್ಕೂ ಹೋಗಲಿಲ್ಲ. ಇದು ಟೆಂಪಲ್ದು ಇನ್ನೊಂದು ಕಡೆಯಿಂದ ವ್ಯೂ. ಆವಾಗಲೇ ನಾನು ಆ ಸೈಡ್ ಇದ್ದೆ, ಅಂದರೆ ಅಲ್ಲಿ ಹಿಂದೆ ಕಾಣಿಸ್ತಿದ್ದೆಲ್ಲ ಅಲ್ಲಿ ಇದ್ದೆ ನಾನು. ಆ ಗೋಪುರ ಇದೆಯಲ್ಲ ಆ ಸೈಡ್ ಇದ್ದೆ. ಇವಾಗ ಈ ಕಡೆ ಬಂದಿದ್ದೀನಿ. ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ಅದು ಆ್ಯಕ್ಚುಯಲ್ ಟೆಂಪಲ್ಲು. ಬಟ್ ನಮ್ಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಟೈಡ್ಸ್ ಜಾಸ್ತಿ ಇತ್ತು. ಟೈಡ್ಸ್ ಏನಾದರೂ ಕಮ್ಮಿ ಇದ್ದರೆ ಅದ್ರ ಹತ್ರ ಹೋಗೋಕ್ಕೆ ಬಿಡ್ತಾರೆ. ಸೊ ದಿಸ್ ಇಸ್ ದ ಬ್ಯಾಕ್ ಸೈಡ್ ವ್ಯೂ. ಎಲ್ಲ ಕಡೆಯಿಂದನೂ ವ್ಯೂ ನೋಡಿಬಿಟ್ಟೆ. ಆ್ಯಂಡ್ ಒಂದೊಂದು ಮೂಲೆಯಿಂದನೂ ಅದು ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಟೆಂಪಲಿಂದ ಬರ್ತಾ ಏನಾದರೂ ತಗೊಳ್ಳೋಣ ಅಂತ ಅನಿಸ್ತು. ಇಲ್ಲಿ ಹೋಗಿ ನಾನು ಒಂದು ಬ್ಯಾಗ್ ತಗೊಂಡೆ. ಆಚೆ ಬರ್ತಾ ಒಂದು ಇಂಡಿಯನ್ ರೆಸ್ಟೋರೆಂಟ್ ನೋಡಿದೆ. ಹೊಟ್ಟೆನೂ ತುಂಬಾ ಹಸಿವಾಗಿತ್ತು. ಅದಕ್ಕೆ ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಕನ್ನಡದವ್ರು ಸಿಕ್ಕಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ನಾನು ನೆನ್ನೆನೇ ಸ್ಟಾರ್ಟ್ ಮಾಡಿದ್ದು. ನೆನ್ನೆ ಬೀಚ್ಗೆ ಹೋಗಿದ್ದೆ. ಇವತ್ತು ಇಲ್ಲೇ ಫಸ್ಟ್ ಬಂದಿರೋದು. ಇದೇ ಲೇಟ್ ಆಯಿತು. ಇನ್ನೊಂದು ಬೀಚ್ಗೆ ಹೋಗ್ಬೇಕು. ನೀವು ನೆಕ್ಸ್ಟ್? ಸ್ಟೇಸ್ ಎಲ್ಲ ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಬಂದಿದ್ದೀರಾ? ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಒಂದು ಬೀಚ್ಗೆ ಹೋಗಬೇಕಿತ್ತು ಸನ್ಸೆಟ್ಗೆ. ನಾನು ಸನ್ಸೆಟ್ಗೆ ಅಂತ ಬೀಚ್ಗೆ ಹೋಗ್ತಾ ಇದ್ರೆ ಎಲ್ಲರೂ ಸನ್ಸೆಟ್ಗೆ ಅಂತ ಈ ಟೆಂಪಲ್ಗೆ ಬರ್ತಾಯಿದ್ರು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳು ಬರ್ತಾ ಇದೆ ಅಂತ. ಈ ಬೀಚು ಕೂಡ ತುಂಬಾನೇ ಕ್ರೌಡೆಡ್ ಆಗಿತ್ತು. ತುಂಬ ಜನ ಇದ್ರು. ವಾಟರ್ ಸ್ಪೋರ್ಟ್ಸ್ ಇತ್ತು. ಸರ್ಫಿಂಗ್ ಕಲಿಯೋರು ಕಲಿತಾ ಇದ್ರು. ಮತ್ತೆ ಬೀಚ್ ಕ್ಲಬ್ಸು ಇದ್ದಿದ್ರಿಂದ ತುಂಬ ಜನ ಇದ್ರು. ನನಗೆ ಐ ವಾಸ್ ರಿಯಲಿ ಡಿಸಪಾಯಿಂಟೆಡ್. ಬಂದ್ಬಿಟ್ಟು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಪೀಸ್ ಆಗಿ ಅಂತ ಅನ್ಕೊಂಡು ಬಂದೆ. ಬಟ್ ಈ ಜನನ ನೋಡ್ಬಿಟ್ಟು ಒಂಥರ ಆಗೋಯ್ತು ನನಗೆ. ಒಂದು ಅರ್ಧ ಗಂಟೆ ಕೂತಿದ್ದೆ. ಆಮೇಲೆ ಎದ್ದು ಬಂದ್ಬಿಟ್ಟೆ. ಬಿಕಾಸ್ ನಂಗೇನೋ ತುಂಬ ಹೊತ್ತು ಇರಬೇಕು ಅಂತ ಅನಿಸ್ಲಿಲ್ಲ. ಅದೇ ನಿನ್ನೆ ನಾನು ಆಲ್ಮೋಸ್ಟ್ 3 hours ಅದೇ ಬೀಚಲ್ಲಿ ಕೂತಿದ್ದೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಈ ಬೀಚಲ್ಲಿ ಐ ಡಿಡ್ಂಟ್ ಗೆಟ್ ದಟ್ ವೈಬ್ ಟು ಸ್ಟೇ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್ ಬಾಯ್. ಟೇಕ್ ಕೇರ್.